ಸೀರಿಯಸ್ ಕೇಳಿದ್ರೆ ಯಾವರು ಯಾವ ಉಳಿಯಾರ ಸೋಮನಹಳ್ಳಿನ ಏನ್ ಕೆಲಸ ಆಗ್ಬೇಕು ನಿಮ್ದು? ನಮ್ ಕೆಲಸ ಆಗ್ಬೇಕು ಅಂತಂದ್ರೆ ಜಮೀನೆಲ್ಲ ಒತ್ತಿಸ್ಕೊಂಡ್ರೆ ಎಣ್ಣೆಂಗಸು ಅಂತ ಮಾಡ್ಕೊಂಡು ಅವ್ ದುರಸ್ತ್ ಮಾಡಿಲ್ಲ, ಎಲ್ಲ ದುರಸ್ತ್ ಆಗಿಲ್ಲ ಅಂತ ಹೇಳ್ಬಿಟ್ಟು. ಯಾರು ನಿಮ್ ಸೆಕ್ರೆಟರಿ ಯಾರು? ನವೀನ? ಅಲ್ಲ ನವೀನ್ ಸರ್, ಇದು ನಾಗರಾಜ್ ಸರ್. ವಿ ಯಾರು ಗೊತ್ತಿಲ್ಲ ಸರ್. ಹೌದಾ? ಎಷ್ಟಿಂದ ಬರ್ತಾ ಇದ್ದೀರಾ? ಒಂದು ಹೋದವರನ್ನು ಬಂದಿದ್ವು, ಇವತ್ತು ಬಂದಿದ್ವಿ. ಹೋದ್ರೆ ಯಾರು ನಮ್ಮನ್ನು ಮಾತಾಡ್ಸರೇ ದಿಕ್ಕಿಲ್ಲ ಸರ್. ಅವ್ರ ಪಾಡಿಗೆ ಅವ್ರು ಮೀಟಿಂಗ್ ಮಾಡ್ಕೊಂತಾರೆ, ಫೋನ್ ಮಾಡ್ರೆ ಅಲ್ಲಿದ್ದೀವಿ ಇಲ್ಲಿದ್ದೀವಿ. ಒಟ್ನಾಗ ಏನು ನಿಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ನವೀನ್ ಕಣಮ್ಮ ದಬ್ಬಗುಂಟೆ ಗ್ರಾಮದಿಂದ ಬಂದಿದ್ದೀವಿ. ತಿದ್ದುಪಡಿಗೆ ಯಾವಾಗಲೂ RI ಸೆಕ್ರೆಟರಿ ಕೇಶವ ಸಿಗೋದೇ ಇಲ್ಲ. ಯಾವಾಗಲೂ ಮೀಟಿಂಗು ಅಂತಾರೆ. ಎಷ್ಟು ದಿವಸ ಓಡಾಡ್ತಾ ಇದ್ದೀರಾ? ಯಾವಾಗಲೂ 3 ವಾರದಿಂದ ಬರ್ತಾ ಇದೀನಿ. ಕೇಶವ ಕೋಟಿ ಅರ್ಜಿ ಆಗಿದ್ದೀನಿ. ಅದರಿಂದ ಈಗ ಅಪ್ಲೈ ಮಾಡೈತೆ, ಅದರಿಂದ ತಪಾಲ್ಗೂ ಐತೆ, ಅದರಿಂದ ಕೇಶವ ಕೇಳಿದ್ರೆ ನನಗೆ ಬಂದಿಲ್ಲ ಅಂತ. ನಾವೆಲ್ಲ ಹೋಗೋಣ, ಡಾಕ್ಯುಮೆಂಟ್ಸ್ ತಗೊಂಡೋಣ. ಮೀಟಿಂಗ್ ಎಲ್ಲ ಇದೆ ಇಲ್ಲಿ. ಅಧಿಕಾರಿಗಳು ಬರೋ ಮೋಸ, ಅಲ್ಲಿ ಬಂದೀನಿ ಇಲ್ಲಿ ಬಂದೀನಿ ಅಂತ ಬರೋ ಇದೆ ಹೇಳ್ತೇವೆ ಸರ್ ನಾವು. ಅದರಿಂದ ಬರೋ ಪೆಟ್ರೋಲಿಗೆ ಹೆಚ್ಚು ಆಗಲ್ಲ. ನಿಮ್ಮ ಹೆಸರು? DR ಶ್ರೀರಂಗಯ್ಯ ಅಂತ. ಏನಕ್ಕೆ ಬಂದಿದ್ರಿ? ಸೆಕ್ರೆಟರಿ ನೋಡ್ಬೇಕಿತ್ತು. ಸಿಕ್ಕಿ ಎಷ್ಟೊತ್ತಿಗೆ ಕಾಯ್ತಾ ಇದ್ದೀರಾ? ಬೆಳಗಿಂದ ಕಾಯ್ತಾ ಇದ್ದೀರಾ? ಮತ್ತು ಮಧ್ಯಾಹ್ನದವ್ರು ಕಾರ್ಯಕ್ರಮ ಮಾಡ್ತೀವಿ ಅಂತವ್ರೆ. ಏನು ಮಾಡೋದು ಸರ್, ನಾವು ಕಾಯ್ಕೊಂಡು ಕೂತಿದ್ವಿ, ಬಂದಿಲ್ಲ. ಏನು ಕೆಲಸ ಆಗ್ಬೇಕು ನಿಮ್ಮದು? ಯಾವುದೋ ತಿದ್ದುಪಡಿ ಸರ್. ತಿದ್ದುಪಡಿ ಕೊಟ್ಟಿದ್ದೀರಾ? ಎಷ್ಟು ದಿವಸದಿಂದ ತಿರುಗ್ತಾ ಇದ್ದೀರಾ? 3 ತಿಂಗಳಾಯ್ತು. 3 ತಿಂಗಳ ಓಡಾಡ್ತಾ ಇದ್ದೀರಾ? ಒಳ್ಳೆ ಸೆಕ್ರೆಟರಿ ಸಿಗ್ತಾ ಇಲ್ಲ. ಸೀರಿಯಸ್ ಕೇಳಿದ್ರೆ ಪತ್ರಕರ್ತರ ಬೋರ್ಡಕ್ಕೆ ಅಂತಾರೆ. ಎಲ್ಲರೂ ಈ ತಾಲೂಕಿನ ಎಷ್ಟು ಸಂಘವ ಎಲ್ಲರೂ ಹಾಕಿದ್ರಿ. ಇದೆಲ್ಲ ಇದನ್ನ ಹಾಕೊಡ್ಬೇಕು. ಯಾವುದೇ ಅಧಿಕೃತವಾಗಿ ನಾವು ಕೊಟ್ಟಿಲ್ಲ. ಸಂಘಕ್ಕೆ ಅಧಿಕೃತವಾಗಿ ನಾನು ಕೊಟ್ಟಿಲ್ಲ. ಈ ಸಭೆ ಮಾಡಿ ನಾನು 1 ಗಂಟೆ ಬಂದಿದ್ದು, 1 ಗಂಟೆ ಬಂದಿದ್ದು ಊಟ ಸಮಯದಲ್ಲಿ ಬಂದಿದ್ದೀನಿ. ಆ ರೀತಿ ನೋಡಿ, 1 ಗಂಟೆ ಬಂದಿರೋದು ನಾನು. 1 ಗಂಟೆಗೆ ಬಂದಿರೋದು ನಾನು 1 ಗಂಟೆ ಬಂದಿರೋದು ಮಾಡ್ತಾ ಇದ್ದೀನಿ. ಪ್ರೋತ್ಸಾಹದಾಯಕವಾಗಿ ಚೆನ್ನಾಗಿ ಕೆಲಸ ಮಾಡಬೇಕು. ನೀವು ಬರೋದಕ್ಕಿಂತ ಮುಂಚಿತವಾಗಿ ಅದನ್ನೇ ನಾನು ಮಾತಾಡ್ತಾ ಇದ್ದೆ. ಹೆಚ್ಚಿನ ಪ್ರೋತ್ಸಾಹದಾಯಕವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಮಾಡಿದ್ವಿ. ಇನ್ನು ಈ ಕಟ್ಟಡ ಕೊಟ್ಟಿದ್ದೀರೋ ಇಲ್ವೋ ಅಂತ ಹೇಳ್ತಾ ಇದ್ದೀರಾ. ಇದನ್ನು 1 ನಿಮಿಷ, ಈ ಸಭೆ ಮಾಡಲಿಕ್ಕೆ ಬಳಸ್ಕೊಂಡಿದ್ದೀವಿ. ಅದಾದಮೇಲೆ ಅಧಿಕೃತವಾಗಿ ನಾನು ನಮ್ಮ ತಾಲೂಕು ಸಂಘದ ಅಧ್ಯಕ್ಷರ ಜೊತೆ ನಾನು ಮಾತಾಡ್ತೀನಿ. ಇಷ್ಟು ಯಾಕೆಂದರೆ ನಾವು ನಮ್ಮ ಸಿಬ್ಬಂದಿಗಳಿಗೆ ಸಹಕಾರ ನಾವು ಕೊಡಬೇಕಾಗುತ್ತೆ. ಅವ್ರನ್ನ ಒಂದು ಪ್ರೋತ್ಸಾಹಿಸಬೇಕು. ಇನ್ನೂ ಹೆಚ್ಚಿನ ಆ ರೀತಿ ಕೊಟ್ಟರೆ ನಮ್ಮ ಸಿಬ್ಬಂದಿಗಳು ಇನ್ನೂ ಹೆಚ್ಚಿನ ಕೆಲಸ ಮಾಡ್ತಾರೆ, ಸಾರ್ವಜನಿಕರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸರ್, ನಾವು ಕೆಲಸದ ಬಗ್ಗೆ ನಾವು ಮಾತಾಡ್ತೀವಿ. ಇಲ್ಲಿ ಬಿಲ್ಡಿಂಗ್ನ ಇವ್ರಿಗೆ ಹೆಂಗೆ ಕೊಟ್ಟಿಲ್ಲ? ಬಿಲ್ಡಿಂಗ್ ಕೊಟ್ಟಿಲ್ಲ. ತುಂಬ ಅಲ್ಲ, ಜಸ್ಟ್ ಅವ್ರ ಕಾರ್ಯಕ್ರಮಕ್ಕೆ ಮಾತ್ರ ಬೋರ್ಡ್ ಹಾಕಿದ್ದಾರೆ. ಸರ್ ನಮಸ್ಕಾರ. ನೀವು ಈ ತಾಲೂಕಿನ ಕರ್ನಾಟಕ ಗ್ರಾಮಾಡಳಿತ ಅಧಿಕಾರಿ ಸಂಘದ ಅಧ್ಯಕ್ಷರು ಅಂತ ಹೇಳಿದ್ದಾರೆ ಸರ್. ಈಗ ಇವತ್ತು ಕಾರ್ಯಕ್ರಮ ಅಂದರೆ ಉದ್ಘಾಟನೆ ಆಗೋಕ್ಕಿಂತ ಮುಂಚೆನೇ ಒಂದು ವಿಘ್ನ ಆಯಿತು. ಅಂದರೆ DSS ಅವ್ರು ಬಂದು ಈ ಸಂಘಟನೆಯಲ್ಲಿ ಮಾಡೋದು ಬೇಡ ಅಂತೇಳಿ ಒಂದು ಇದನ್ನು ಮಾಡಿದ್ದಾರೆ. ಈ ವಿಚಾರವಾಗಿ ಏನು ಹೇಳ್ತೀರಾ ಸರ್? ಸರ್, ಇವತ್ತು ನಮ್ಮದು ಡೈರಿ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಇರೋದು ಮಾತ್ರ. ನಾವು ಇಲ್ಲಿ ಯಾವುದೇ ಕಚೇರಿ ಉದ್ಘಾಟನೆ ಆಗಲಿ ನಾವು ಯಾವುದೂ ಮಾಡ್ತಾ ಇರಲಿಲ್ಲ. ಡೈರಿ ಮತ್ತು ಕ್ಯಾಲೆಂಡರ್ 2025 ಡೈರಿ ಮತ್ತು ಕ್ಯಾಲೆಂಡರ್ ತಹಸೀಲ್ದಾರ್ ಹಂತದಲ್ಲಿ ಬಿಡುಗಡೆ ಮಾಡಿಸಿದ್ದೀವಿ ಅಷ್ಟೇ. ಇಲ್ಲಿ ಬೇರೆ ಯಾವುದೋ ಕಚೇರಿ ಉದ್ಘಾಟನೆ ಯಾವುದೂ ಇಲ್ಲ ಇಲ್ಲಿ. ಆಮೇಲೆ ನಾವು ಇದಕ್ಕೆ ಅನುಮತಿನೂ ಸಹ ತಹಸೀಲ್ದಾರಿಂದ ತೊಗೊಂಡಿದ್ದೀವಿ. ಅವರು ಫಂಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅನುಮತಿ ಕೊಟ್ಟಿದ್ದಾರೆ.
ಈಗ ಆಮೇಲೆ ನಾವೀಗ ಇಲ್ಲಿ ಕಚೇರಿಗಳಿಗೆ ಕೆಲಸ ಮಾಡೋದಕ್ಕೆ ಈ ಆಫೀಸ್ ಅಂತ ಮಾಡಿದ್ದಾರೆ. ನಮಗೆ ಈ ಆಫೀಸ್ ಮಾಡೋದಕ್ಕೆ ಕೇಸ್ ಒನ್ ಬೇಕು. ಕೇಸ್ ಒನ್ಗೋಸ್ಕರ ನಾವು ಇಲ್ಲಿ ಕಚೇರಿ ನಮಗೆ ಬೇಕೇ ಬೇಕು. ಸಂಜೆ ಟೈಮ್ ನಾವು ಇಲ್ಲಿ ಕೂತ್ಕೊಳ್ಳೋದಕ್ಕೆ ಕಾಯ್ದಿರಿಸ್ಕೊಡಿ ಅಂತ ಅದು ಸಹ ಮನವಿ ಕೊಟ್ಟಿದ್ದೀವಿ. ಅದು ಮಾಡ್ಕೊಡ್ತೀವಿ ಅಂತೇಳಿ ತಹಸೀಲ್ದಾರ್ ಭರವಸೆ ಕೊಟ್ಟಿದ್ದಾರೆ ಸರ್. ಇಲ್ಲಿ ಇವತ್ತು ಮಾಡ್ತಾ ಇರೋದು ಬರೀ ನಾವು ಕ್ಯಾಲೆಂಡರ್ ಬಿಡುಗಡೆಗೋಸ್ಕರ ಅಷ್ಟೇ ಇಲ್ಲಿ ಮಾಡಿರೋದು, ಬೇರೆ ಉದ್ದೇಶ ಇನ್ನೇನಿಲ್ಲ ಸರ್. ಈಗ DSS ಅವರು ಈ ಸಂಘಟನೆ ವಿರುದ್ಧ ಅಂದರೆ ಗ್ರಾಮಾಡಳಿತ ಅಧಿಕಾರಿಗಳ ಸಂಘ ಅಂತ ಮಾಡ್ಕೊಂಡಿದ್ದೀರಲ್ಲ, ಇದ್ರ ವಿರುದ್ಧ ಇವತ್ತು ಸ್ವಲ್ಪ ಕೂಗಾಡಿದ್ರು. ಈ ವಿಚಾರವಾಗಿ ನೀವೇನು ಹೇಳ್ತೀರಾ ಸಿದ್ದೇಶ್ ಗೌಡ್ರು? ಸರ್, ಇವತ್ತು ಮಾಡಿರೋದು ತಾತ್ಕಾಲಿಕವಾಗಿ ನಾವು ಕಚೇರಿ ತಗೊಂಬಿಟ್ಟು ಕ್ಯಾಲೆಂಡ್ರು ಮತ್ತು ಡೈರಿ ಬಿಡುಗಡೆ ಮಾಡ್ತೀವಿ ಅಂತ ಸಾಹೇಬ್ರಿಗೆ ತಗೊಂಬಂದು ಇವತ್ತು ಕಾರ್ಯಕ್ರಮ ಹಾಕ್ಕೊಂಡಿದ್ವಿ. ಅದ್ರ ಪ್ರಕಾರ ನಾವು ಕಾರ್ಯಕ್ರಮ ಮಾಡಿದ್ದೀವಿ. ನಾವು ಅಧಿಕೃತವಾಗಿ ಈ ಕಟ್ಟಡ ತಗೊಂಬಿಟ್ಟು ನಾವು ಇಲ್ಲೇ ಪರ್ಮನೆಂಟಾಗಿ ಇರ್ತೀವಿ ಅಂತ ಇಲ್ಲಿ ಹೇಳಿಲ್ಲ. ಇವತ್ತೊಂದಿನ ತಾತ್ಕಾಲಿಕವಾಗಿ ತಗೊಂಡಿದ್ವಿ, ತಾತ್ಕಾಲಿಕವಾಗಿ ಮಾಡಿದ್ದೀವಿ. ಪುಣ್ಯ ಕ್ಯಾಲೆಂಡರ್ ಉದ್ಘಾಟನೆ ಮಾಡೋದಕ್ಕೋಸ್ಕರ ತಗೊಂಡಿದ್ದೀವಿ, ಅದಕ್ಕೋಸ್ಕರ ಬೋರ್ಡ್ ಹಾಕೊಂಡಿದ್ದೀವಿ. ಇದು ಮುಗಿದ್ಮೇಲೆ ನಾವು ಬಿಲ್ಲಿಂದ ಇದು ಮಾಡ್ತೀವಿ, ಅದರಲ್ಲೇನಿದೆಯಲ್ಲ ಸರ್. ಓಕೆ.